ಸುಳ್ಯ ಶಾಸಕಿ ವಿರುದ್ಧ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ವಿಷಯಕ್ಕೆ ಸಂಬಂಧಿಸಿ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ದೂರು ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಈ ಬಗ್ಗೆ ಎಸ್ಪಿ ಡಾಕ್ಟರ್ ಅರುಣ್ ಅವರಿಗೆ ದೂರು ನೀಡಿದೆ. ಶಾಸಕಿ ಭಾಗೀರಥಿ ಮುರುಳ್ಯ ವಿರುದ್ಧ ಯುವಕನೋರ್ವನ ಹೆಸರಿನಲ್ಲಿ ಶ್ರದ್ಧಾಂಜಲಿ ಪೋಸ್ಟ್ ಮಾಡಲಾಗಿತ್ತು. ಬಿಲ್ಲವ ಸಂದೇಶ್ ಎಂಬ ಫೇಸ್ಬುಕ್ ಖಾತೆಯಲ್ಲಿ ಮಾಡಲಾದ ಪೋಸ್ಟ್ನಲ್ಲಿ ದಲಿತ ಸಮುದಾಯದ ಶಾಸಕಿ ಭಾಗೀರಥಿ ಮುರುಳ್ಯ ಇವರು ಶೋಷಣೆಗೊಳಗಾದ ದಲಿತ ಸಮುದಾಯದ ಪರ ನಿಲ್ಲದೆ ಇಂದು ಎಲ್ಲರನ್ನ ಅಗಲಿ ತೆರಳಿದ್ದಾರೆ ಎಂದು ಹೇಳಲಾಗಿತ್ತು. ಇವರ ಅಗಲಿಕೆಯನ್ನ ಭರಿಸುವ ಶಕ್ತಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ದೇವರು ನೀಡಲಿ ಎಂದು ಹೇಳುತ್ತಾ ಭಾವಪೂರ್ವ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇವೆ ಎಂದು ಪೋಸ್ಟ್ನಲ್ಲಿ ಬರೆಯಲಾಗಿತ್ತು. ಪೋಸ್ಟ್ ವೈರಲ್ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಂದೇಶ್ ಎಂಬಾತನನ್ನ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ. ಇವತ್ತು ಮಹಿಳೆಯರೆಲ್ಲರೂ ನಾವು ಇವತ್ತು ಏನು SP ಕಚೇರಿಗೆ ಬಂದು ನಮ್ಮ ಸುಳ್ಯದ ಶಾಸಕರಾಗಿರುವಂತಹ ಭಾಗೀರಥಿ ಮುರುಳ್ಯ ಅವರ ಬಗ್ಗೆ ಯಾವುದೋ ಒಂದು ಕೆಟ್ಟ ಮನಸ್ಥಿತಿಯ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಶ್ರದ್ಧಾಂಜಲಿಯನ್ನು ಕೊಟ್ಟಿರುವಂಥದ್ದು ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನಮ್ಮಲ್ಲಿ ಬದುಕಿರುವಂಥ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಕೂಡ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವಂಥ ಪರಂಪರೆ ನಮ್ಮ ಸಮಾಜದ್ದಲ್ಲ. ಹಾಗಿರುವಾಗ ಒಬ್ಬ ವ್ಯಕ್ತಿಗೆ ಮನಸ್ಸಿಗೆ ಅತ್ಯಂತ ನೋವಾಗಿದೆ, ನಮ್ಮ ಶಾಸಕರಿಗೆ ನೋವಾಗಿದೆ, ನಮಗೆಲ್ಲರಿಗೂ ಕೂಡ ಬಹಳ ನೋವಾಗಿದೆ. ಇವತ್ತು ನಮಗೆ ನಮ್ಮ ಶಾಸಕರ ಬಗ್ಗೆ ಬದುಕಿರುವಾಗ ಒಬ್ಬ ಮಹಿಳಾ ಶಾಸಕಿ ದಲಿತ ಸಮುದಾಯದ ಮೀಸಲಾತಿ ಕ್ಷೇತ್ರದಿಂದ ಆಯ್ಕೆಯಾದಂಥ ಶಾಸಕರ ಬಗ್ಗೆ ಈ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಡಿರುವಂಥದ್ದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮಗೆ. ಹಾಗಾಗಿ ಇದನ್ನು ನಾವು ಪ್ರಶ್ನಿಸಿ ಮತ್ತು ಇದರ ಮೇಲೆ ನಾವು ಕಂಪ್ಲೇಂಟನ್ನು ಮಾಡಿ SP ಅವರಿಗೆ ಇವತ್ತು ಇಡೀ ಮಹಿಳಾ ಮೋರ್ಚಾದವರು ನಾವು ಅವರಿಗೆ ಕಂಪ್ಲೇಂಟನ್ನು ಮಾಡಿದ್ದೇವೆ. ನಾವು ಕಾನೂನಿನ ಮೇಲೆ ಭರವಸೆ ಇದೆ ನಮಗೆ. ಖಂಡಿತವಾಗಿ ಆ ವ್ಯಕ್ತಿಯನ್ನು ಬಂಧಿಸಿ ಕಾನೂನು ಕ್ರಮವನ್ನು ತಗೊಳ್ತಾರೆ ಅನ್ನುವಂಥ ಭರವಸೆ ಇದೆ.